ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಮತ್ತು ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಅಂದರೆ ಇವತ್ತು ನಮ್ಮ ಏರಿಯಾದಲ್ಲಿ 2ನೇ ದಿನದ ಆರತಿ ಪೂಜೆ ನಡೀತಾ ಇದೆ. ಸೊ ಫಸ್ಟ್ ಟೈಮ್ ಹೋದಾಗ ನಾನು ಪ್ರಾಪರಾಗಿ ವೀಡಿಯೋನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರಲಿಲ್ಲ. ನೀವು ನನ್ನ ಫಸ್ಟ್ ವೀಡಿಯೋದಲ್ಲಿ ನೋಡ್ಬೋದು. ಸೊ ಅದಕ್ಕೆ ಇವತ್ತು ಇನ್ನೊಂದು ದಿನದ ವೀಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ತಂಬಿಟ್ಟು ಆರತಿ ಹೋಗ್ತಾ ಇರೋದು ನಮ್ಮ ಏರಿಯಾದಲ್ಲಿ. ಆ್ಯಕ್ಚುಲಿ ಕೇಳಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಮತ್ತು ವಾವ್ ಅಂತಲೂ ಅನಿಸುತ್ತೆ ಅಲ್ವಾ. ಸೊ ಇದನ್ನೆಲ್ಲ ನಾನು ನಮ್ಮೂರಲ್ಲಿ ಮಾತ್ರ ನಾನು ನೋಡ್ತಾ ಇದ್ದಿದ್ದು, ತಂಬಿಟ್ಟು ಆರತಿ ಅಂತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಮತ್ತು ಇದು ಕೂಡ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲೂ 4 ದಿನ ನಡೀತಿದೆ ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ಎಲ್ಲರೂ ತುಂಬಾ ಖುಷಿಯಾಗಿ ಮತ್ತು ಸಖತ್ತಾಗಿ ಖುಷಿಯಾಗಿ ಒಂದು ಫೆಸ್ಟಿವಲ್ ವೈಬ್ನ ಅವ್ರ ಫೇಸಲ್ಲಿ ನಾನು ನೋಡ್ತಾ ಇದ್ದೆ. ಮತ್ತು ಇದೊಂದು ಫೆಸ್ಟ್ ವೈಬ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಮತ್ತು ಬಾಯ್ಸ್ಗಂತೂ ಮಸ್ತು ಬೀಟ್ಸು ಮತ್ತು ಸಿಕ್ಕಾಪಟ್ಟೆ ಡ್ಯಾನ್ಸ್ ಸ್ಟೆಪ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇದರಲ್ಲಿ ಊರ ಹಬ್ಬ ಅಂತ ಹೇಳೋಕ್ಕಿಂತ ಎಲ್ಲ ಫ್ಯಾಮಿಲಿಗಳು ಒಟ್ಟಾಗಿ ಸೇರಿಕೊಂಡು ಹಬ್ಬ ಮಾಡೋದಿದೆಯಲ್ಲ, ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ ಎಲ್ಲರಿಗೂ. ಸೊ ಎಲ್ಲರೂ ಖುಷಿಯಾಗಿ ಮಾಡಿದ್ರೆ ಅದೊಂದು ಹಬ್ಬ ಅಂತ ಅನಿಸ್ಕೊಳುತ್ತೆ. ಮತ್ತು ಒಂದೊಂದು ಮನೆಯಿಂದನೂ ಒಂದೊಂದು ಆರತಿ ತೊಗೊಬರ್ತಾರೆ. ಹಾಗೆ ವೇರಿಯಬಲ್ಸ್ ಮತ್ತು ವೆರೈಟೀಸಿಂದ ಅದಕ್ಕೊಂದು ಅಲಂಕಾರ ಇರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಎಲ್ಲನೂ ನೋಡಿದ್ರೆ ವಾವ್ ಈ ಥರನೂ ಮಾಡ್ತಾರಾ, ಈ ಥರನೂ ಒಂದು ಐಡಿಯಾ ಇದೆಯಾ ಅವರಲ್ಲಿ ಅಂತ ಅನಿಸುತ್ತೆ ಅಲ್ವಾ. ಮತ್ತು ರೋಡ್ ತುಂಬ ಲೈಟ್ನಿಂಗ್ಸ್ ಗುರು. ಮತ್ತು ಸೌಂಡ್ ಬಾಕ್ಸ್ಗಂತೂ ಎಲ್ಲಿ ನೋಡಿದ್ರು ಅದೇ ಫುಲ್ಲು ಗಿಜ ಅಂತಿರುತ್ತೆ. ಈ 2 ಡೇಸಿಂದ ನನಗೆ ಬೆಳಗ್ಗೆ ಈ ಸಾಂಗ್ದೇ ಸ್ಟಾರ್ಟ್ ಆದರೆ ಸಾಕು, ಮಾರ್ನಿಂಗ್ ಅಲಾರಮ್ ಅದೇ ಆಗೋಗಿದೆ. ಬಟ್ ಆದರೆ ನೋಡೋಕ್ಕೆ ಕಣ್ಗಳು ಸಾಲಲ್ಲ. ಬಟ್ ಆದರೆ ಇಲ್ಲಿ ನೋಡಿ ಎಷ್ಟು ಜನಗಳಿದೆ ಅಂದರೆ ತುಂಬಾ ಜನಗಳು. ವಿಡಿಯೋ ಮಾಡ್ಕೊಂಡು ಹೋದರೆ ನನಗೆ ಸ್ಪೇಸ್ ಇಲ್ಲ ಗುರು, ಅಷ್ಟು ಜನಗಳು ಫುಲ್ಲು ಗಿಜ ಅಂತಿದೆ. ಯಪ್ಪ ಎಷ್ಟು ಜನರು ಅಂದರೆ ದೇವ್ರೆ ನೋಡೋಕ್ಕಾಗಲ್ಲ, ಅಷ್ಟು ಫುಲ್ಲು ರಶ್ಶು. ಮತ್ತು ದೇವಸ್ಥಾನವೂ ಮಾತ್ರ ತುಂಬ ಫುಲ್ ಸಕ್ಕತ್ತಾಗಿತ್ತು. ಡೆಕೋರೇಷನ್ನು ಹೂವಿನಿಂದ ಲೈಟ್ನಿಂಗ್ಸಿಂದ ಅಂತೂ ಫುಲ್ ಮುಚ್ಚೋಗಿತ್ತು. ಈವನ್ ನನಗೆ ಹಬ್ಬಕ್ಕಿಂತ ಜಾತ್ರೆ ಅಂದರೆ ತುಂಬ ಇಷ್ಟ. ಯಾಕಂದರೆ ಸ್ಪೆಷಲಿ ಫಾರ್ ಗರ್ಲ್ಸ್ಗೆ ಏನು ಬೇಕಂದ್ರೆ ತೊಗೋಬೋದು. ಮೇಕಪ್ ಐಟಮ್ಸು, ಅದು ಇದು, ಮನೆಗೇನು ಬೇಕು ಎಲ್ಲನೂ. ಬಟ್ ತುಂಬಾ ಕಮ್ಮಿ ಪ್ರೈಸಸ್ ಕೂಡ ಇರುತ್ತೆ. ಹಬ್ಬ ಜಾತ್ರೆಗಳಂದರೆ ಒಂದೊಂದು ಕಡೆ ಪ್ರೈಸಸ್ ಜಾಸ್ತಿ ಕೂಡ ಇರುತ್ತೆ, ಹೇಳೋಕ್ಕಾಗಲ್ಲ. ಮನೆಗೆ ಬೇಕಾಗಿರೋ ವಸ್ತುಗಳು ಮತ್ತು ಬ್ಯಾಂಗಲ್ಸು ಎಕ್ಸೆಟ್ರಾ ಯಾವ್ದು ನೋಡಿದರೂ ತೊಗೋಬೇಕು ಅಂತ ಅನಿಸುತ್ತಪ್ಪ ನನಗಂತೂ. ಬಟ್ ಸ್ವಲ್ಪನೇ ತೊಗೊಳಕ್ಕಾಗಿದ್ದು ನನಗೆ. ಮತ್ತು ಮತ್ತು ನಾನೇನು ತೊಗೊಂಡೆ ಅಂತ ನಾನು ಫೋಟೋಸ್ ಕೂಡ ಹಾಕ್ತೀನಿ. ನನಗಂತೂ ನೋ ವರ್ಡ್ಸ್, ಏನೂ ಹೇಳೋಕ್ಕಾಗಲ್ಲ ಇದರಲ್ಲಿ. ಇಟ್ಸ್ ಅಮೇಝಿಂಗ್. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಈ ವಿಡಿಯೋನು ಕೂಡ ನಿಮ್ಗೆ ಇಷ್ಟ ಆದರೆ ಸೊ ಕಮೆಂಟ್ಸ್, ಶೇರ್ ಇಟ್, ಲೈಕ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.